ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಪ್ರಶ್ನೆ ಏನಂತಂದರೆ, ಆಫ್ಟರ್ GNM ನರ್ಸಿಂಗ್ ಆದಮೇಲೆ ನಾವು ಓನ್ ಕ್ಲಿನಿಕ್ಗಳನ್ನು ತೆಗಿಬೋದಾ? ಆಫ್ಟರ್ BS ನರ್ಸಿಂಗ್ ಆದಮೇಲೆ ನಾವು ಓನ್ ಕ್ಲಿನಿಕ್ಕನ್ನು ತೆಗಿಬೋದಾ? ಲೈಕ್ MBBSನವರು ಹೇಗೆ ಕ್ಲಿನಿಕ್ಕನ್ನು ತೆಗೆದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಆ ರೀತಿಯಾಗಿ ನಮ್ಮಲ್ಲಿ ಕೂಡ ಬರುತ್ತಾ ಅಂತ ನಿಮ್ಮ ಒಂದು ಪ್ರಶ್ನೆಯಾಗಿದೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ಮತ್ತು ನೋಡಿ. ಚಾನಲ್ಗೆ ಹೊಸಬರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, GNM ನರ್ಸಿಂಗ್ ಇರ್ಬೋದು ಮತ್ತು BS ನರ್ಸಿಂಗ್ ಕೋರ್ಸ್ಗಳು ನರ್ಸಿಂಗ್ ಕೋರ್ಸ್ಗಳು ಆಗಿರೋದರಿಂದ ಇವು ಡಾಕ್ಟರಲ್ ಕೋರ್ಸ್ಗಳು ಅಲ್ಲ, ನರ್ಸಿಂಗ್ ಕೋರ್ಸ್ಗಳು ಆಗಿರೋದರಿಂದ ಇಲ್ಲಿ ನೀವು ಡಾಕ್ಟ್ರಿಗೆ ಅಸಿಸ್ಟೆಂಟ್ ಆಗಿ ಕೂಡ ಇರ್ಬೋದು, ಹೌದಾ. ಆಮೇಲೆ ಡಾಕ್ಟ್ರ್ ಅಸಿಸ್ಟ್ ಮಾಡಿರುವಂತಹ ಒಂದು ಡಯಾಗ್ನೋಸ್ ಇರ್ಬೋದು, ಟ್ರೀಟ್ಮೆಂಟ್ಗಳನ್ನು ನೀವು ಅವರ ಒಂದು ಗೈಡೆನ್ಸ್ ಅಂಡರಲ್ಲಿ ಕೊಡ್ಬೋದು ಹಾಸ್ಪಿಟ್ಲ್ಗಳಲ್ಲಿ. ಆದರೆ ಸ್ವತಂತ್ರವಾಗಿ ಹೇಗೆ GNM ನರ್ಸಿಂಗ್ ಇದು MBBSದವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಆ ರೀತಿಯಾಗಿ ನೀವು ಸ್ವತಂತ್ರವಾಗಿ ಕ್ಲಿನಿಕ್ಗಳನ್ನು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಡಾಕ್ಟರ್ ಕೋರ್ಸ್ ಅಲ್ಲದೇ ಇರುವುದರಿಂದ ಇಲ್ಲಿ ನೀವು ಸ್ವಂತ ಕ್ಲಿನಿಕ್, ಸ್ವಂತ ಹಾಸ್ಪಿಟಲ್ ತೆಗಿಲಿಕ್ಕೆ ಆಗೋದಿಲ್ಲ. ಆಮೇಲೆ ನೀವು ಇಲ್ಲಿ ಮೆಡಿಸಿನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಇಲ್ಲಿ ನೀವು, ಯಾಕಂದರೆ ಇದರಲ್ಲಿ ನೀವು ಮೆಡಿಸಿನ್ಸ್ಗಳನ್ನು ಸ್ಟಡಿ ಮಾಡಿರೋದಿಲ್ಲ. ಆದರೆ ನೀವು ಡಾಕ್ಟ್ರಿಗೆ ಅಸಿಸ್ಟಾಗಿ ಡಾಕ್ಟ್ರ್ ಅಂಡರಲ್ಲಿ ಇದ್ದುಕೊಂಡು ನೀವೇನು ಮಾಡ್ಬೋದು, ಪೇಷಂಟ್ಗಳಿಗೆ ಟ್ರೀಟ್ಮೆಂಟನ್ನು ಮಾಡ್ಬೋದು. ಆದರೆ ಓನ್ ಕ್ಲಿನಿಕ್ ಆಗಿರ್ಬೋದು, ಓನ್ ಹಾಸ್ಪಿಟ್ಲ್ಗಳನ್ನು ಇಲ್ಲಿ BS ನರ್ಸಿಂಗ್ ಆಗಿರ್ಬೋದು, GNM ನರ್ಸಿಂಗಲ್ಲಿ ಓಪನ್ ಮಾಡಲಿಕ್ಕೆ ಬರೋಂಗಿಲ್ಲ.